Hello traders and viewers, welcome back to Unique Wealth. ನಮ್ಮ ಒಂದು ಫೈರ್ಸ್ ವೆಬ್ ಟ್ರೇಡಿಂಗ್ ಅಪ್ಲಿಕೇಶನ್ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಅದರಲ್ಲಿ ಲಾಸ್ಟ್ ವಿಡಿಯೋದಲ್ಲಿ ನಾವು ಮಾರ್ಕೆಟ್ ಬಗ್ಗೆ ತಿಳ್ಕೊಂಡಿದ್ವಿ. ಮಾರ್ಕೆಟ್ ಬಗ್ಗೆ ಗ್ಲೋಬಲ್ ಇಂಡೆಕ್ಸ್ ಹೆಂಗ್ ನೋಡೋದು, ಸ್ಕ್ರೀನರ್ಸ್ ನ ಹೇಗೆ ಯೂಸ್ ಮಾಡೋದು, ನ್ಯೂಸ್ ನ ಹೇಗೆ ನೋಡಬೇಕು, ಸ್ಕ್ರೀನರ್ಸ್ ಅಲ್ಲಿ ನಾವು ನಮ್ಮ ಒಂದು ಓನ್ ಸ್ಕ್ರೀನರ್ಸ್ ನ ಹೇಗೆ ಯೂಸ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ವಿ. ಆ ವಿಡಿಯೋದ ಕಂಟಿನ್ಯೂಟಿ ಆದ ಈ ವಿಡಿಯೋದಲ್ಲಿ ನಾವು ವಾಚ್ ಲಿಸ್ಟ್ ಅನ್ನೋ ಮೆನು ಬಗ್ಗೆ ಇವತ್ತು ಡಿಸ್ಕಸ್ ಮಾಡಕ್ ಹೋಗ್ತಾ ಇದೀವಿ. ಯಾರೆಲ್ಲ ಇನ್ನು ಲಾಸ್ಟ್ ವಿಡಿಯೋನ ನೋಡಿಲ್ಲ ಅಥವಾ ಪಾರ್ಟ್ 1 ಅಲ್ಲಿ ಲಾಗಿನ್ ಹೇಗೆ ಮಾಡೋದು, ಮೆನು ಬಗ್ಗೆ ತಿಳ್ಕೊಂಡಿಲ್ಲ ಅಂದ್ರೆ ಆ ಎರಡು ವಿಡಿಯೋನ ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ನ ಕೊಟ್ಟಿರ್ತೀನಿ, ಆ ವಿಡಿಯೋನ ನೋಡಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಪ್ಲೋಡ್ ಮಾಡುವಂತ ಎಜುಕೇಶನಲ್ ವಿಡಿಯೋನ ನೀವು ಸಹ ವಾಚ್ ಮಾಡಬಹುದು ಅಂತ ಹೇಳ್ತಾ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಯೂನಿಕ್ ವೆಲ್ತ್. ನಮ್ಮ ಒಂದು ಫೈರ್ ಟ್ರೇಡಿಂಗ್ ಆಪ್ ನ ಇವತ್ತಿನ ವಿಡಿಯೋದಲ್ಲಿ ವಾಚ್ ಲಿಸ್ಟ್ ಬಗ್ಗೆ ನಾವು ಡಿಸ್ಕಸ್ ಮಾಡಕ್ ಹೋಗ್ತಾ ಇದೀವಿ. ಫಸ್ಟ್ ನಾವು ನೋಡಿದಾಗ ವಾಚ್ ಲಿಸ್ಟ್, ಇದನ್ನ ಕ್ಲಿಕ್ ಮಾಡ್ತೀನಿ. ವಾಚ್ ಲಿಸ್ಟ್ ಅಲ್ಲಿ ಏನೇನಿದೆ, ಫಸ್ಟ್ ವಾಚ್ ಲಿಸ್ಟ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ನಾರ್ಮಲ್ ಆಗಿ ವಾಚ್ ಲಿಸ್ಟ್ ಅಂದ್ರೆ ಒಂದು ಸಿಸ್ಟಮ್, ಒಂದು ಕಂಪ್ಯೂಟರ್ ಅಲ್ಲಿ ನೀವು ಕೆಲವೊಂದು ಫೈಲ್ಸ್ ನ ಒಂದು ಫೋಲ್ಡರ್ ಅಲ್ಲಿ ಮಾಡಿಟ್ಟಿರ್ತೀರ. ಒಂದು ಫೋಲ್ಡರ್ಗೆ ಒಂದು ನೇಮ್ ಅಂತ ಕೊಡ್ತಿರಲ್ಲ, ನೇಮ್. ಅದರಲ್ಲಿ ಕೆಲವೊಂದು ನಿಮ್ಮ ಪರ್ಸನಲ್ ಫೋಟೋಸ್ ಆಗ್ಬೋದು, ಸಾಂಗ್ಸ್ ಆಗ್ಬೋದು, ಮೂವೀಸ್ ಆಗ್ಬೋದು, ಅದನ್ನ ನಾವೇನ್ ಮಾಡ್ತೀವಿ, ಸೇವ್ ಮಾಡಿಟ್ಟಿರ್ತೀವಿ ಫೋಲ್ಡರ್ ಅಲ್ಲಿ. ಅದಕ್ಕೊಂದು ನೇಮ್ ಕೊಡ್ತೀವಿ. ಅದೇ ರೀತಿ ಇಲ್ಲಿ ವಾಚ್ ಲಿಸ್ಟ್ ಅಂತ ಕರಿತೀವಿ. ವಾಚ್ ಲಿಸ್ಟ್ ಒಂದು ನೇಮ್ ಅಂತ ಕೊಡ್ತೀವಿ, ವಾಚ್ ಲಿಸ್ಟ್. ಆ ವಾಚ್ ಲಿಸ್ಟ್ ಅಲ್ಲಿ ನೀವು ಈಕ್ವಿಟೀಸ್ ಆಗ್ಬೋದು ಅಥವಾ ಮಾರ್ಕೆಟ್ ಅಲ್ಲಿ ಈಕ್ವಿಟೀಸ್, ಆಪ್ಷನ್ಸ್, ಏನಾದ್ರೂ ಒಂದು ಸ್ಕ್ರಿಪ್ಟ್ ನ ಸೇವ್ ಮಾಡು, ಅದಕ್ಕೊಂದು ನೇಮ್ ಅಂತ ಕೊಟ್ಟಿರ್ತೀವಿ. ಅದನ್ನೇ ನಾವು ವಾಚ್ ಲಿಸ್ಟ್ ಅಂತ ಕರಿತೀವಿ. ಇಲ್ಲಿ 3 ತರ ವಾಚ್ ಲಿಸ್ಟ್ ಇದೆ: ಮೈ ವಾಚ್ ಲಿಸ್ಟ್, ಪ್ರೀ ಡಿಫೈನ್ಡ್, ಸ್ಮಾರ್ಟ್ ವಾಚ್ ಲಿಸ್ಟ್. ಮೈ ವಾಚ್ ಲಿಸ್ಟ್ ಅಂತ ಹೇಳಿದ್ರೆ ನೀವು ನಿಮ್ಮ ಹೆಸರಲ್ಲಿ ಒಂದು ಹೊಸದಾಗಿ ಕ್ರಿಯೇಟ್ ಮಾಡ್ಕೊಳ್ಳುವಂಥದ್ದು. ಅದರಲ್ಲಿ ಯಾವುದೇ ಒಂದು ಡಿಫಾಲ್ಟ್ ಇರೋದಿಲ್ಲ, ನಿಮ್ಗೆ ಏನ್ ಬೇಕೋ ನೀವು ಸೆಲೆಕ್ಟ್ ಮಾಡ್ಕೊಳ್ತೀರಾ, ಅದನ್ನ ಮೈ ವಾಚ್ ಲಿಸ್ಟ್ ಅಂತ ಕರಿತೀವಿ. ಇನ್ನು ಪ್ರೀ ಡಿಫೈನ್ಡ್ ಅಂತ ಹೇಳಿದ್ರೆ ನಾರ್ಮಲ್ ಆಗಿ ನಾವು ಟ್ರೇಡ್ ಮಾಡೋದಾದ್ರೆ ಕೆಲವೊಂದು ಇಂಡೈಸ್ ಅಂತ ಕರಿತೀವಿ. ಡಿಫಾಲ್ಟ್ ಇಂಡೈಸಸ್ ಅಂದ್ರೆ ನಿಫ್ಟಿ 50 ಎಲ್ಲರೂ ಕೇಳಿರ್ತೀವಿ, ನಿಫ್ಟಿ 50, ನಿಫ್ಟಿ ಬ್ಯಾಂಕ್, ಹಾಗೆ ನಿಫ್ಟಿ ಆಟೋ. ಈ ರೀತಿ ಕೆಲವೊಂದು ಸೆಕ್ಟರ್ಸ್ ಇರುತ್ತೆ. ಆ ಸೆಕ್ಟರ್ಸ್ ಅಂಡರ್ ಅಲ್ಲಿ ಯಾವ ಸ್ಟಾಕ್ಸ್ ಇದೆಯೋ ಆಟೋಮೆಟಿಕ್ ಆಗಿ ಇಲ್ಲಿ ನನಗೆ ತೋರಿಸುತ್ತೆ. ಇಟ್ಸ್ ಕಾಲ್ಡ್ ಫ್ರೀ ಡಿಫೈನ್ಡ್ ಅಂತ ಕರಿತೀವಿ, ಫ್ರೀ ಡಿಫೈನ್ಡ್ ವಾಚ್ ಲಿಸ್ಟ್. ಸ್ಮಾರ್ಟ್ ವಾಚ್ ಲಿಸ್ಟ್ ಅಂದ್ರು ಸೇಮ್. ನೋಡ್ಕೊಳ್ಳಿ, ಇಲ್ಲಿ 1 by 1 ನೋಡೋಣ. ಸ್ಮಾರ್ಟ್ ವಾಚ್ ಲಿಸ್ಟ್ ಅಂದ್ರೆ ನೀವು ಯಾರೆಲ್ಲ ಆಲ್ರೆಡಿ ಸ್ಕ್ರೀನರ್ಸ್ ಇರುತ್ತಲ್ಲ, ಸ್ಕ್ರೀನರ್ಸ್ ಅದ್ರ ಪ್ರಾಡಕ್ಟ್ ಅದು ರನ್ ಆಗ್ತಾ ಇರುತ್ತೆ. ಸ್ಕ್ರೀನರ್ಸ್ ನ ಹೇಗೆ ಕ್ರಿಯೇಟ್ ಮಾಡ್ಬೇಕು ಅನ್ನೋದನ್ನ ಲಾಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಲ್ಲ, ಅಲ್ಲಿ ನೀವು ಏನೇನು ಸ್ಕ್ರೀನರ್ಸ್ ನ ರೆಡಿ ಮಾಡಿರ್ತೀರಾ. ಫಾರ್ ಎಕ್ಸಾಂಪಲ್, ನಾನು ಲಾಸ್ಟ್ ಸ್ಕ್ರೀನರ್ಸ್ ಅಲ್ಲಿ ಟಾಪ್ ಲೂಸರ್, ಟಾಪ್ ಗೇನರ್, ಓಪನ್ ಐ, ಓಪನ್ ಲೋ, ಹಾಗೆ ಕೆಲವೊಂದು ಸ್ಕ್ರೀನರ್ಸ್ ನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆ ಸ್ಕ್ರೀನರ್ಸ್ ನ ನಾನು ಇಲ್ಲಿ ನೋಡ್ಬೋದು. ಇಲ್ಲಿ ನಾನು ಓನ್ಲಿ F&O ಸ್ಟಾಕ್ಸ್ ಮಾತ್ರ ಏನ್ ಬೇಕೋ ಕ್ರಿಯೇಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ಕ್ರೀನರ್ಸ್ ನ. ಹಾಗಾಗಿ ನಿಮ್ಗೆ ಏನ್ ಬೇಕು ಸ್ಕ್ರೀನರ್ಸ್, ಎಕ್ಸಾಂಪಲ್ ಕೆಲವರಿಗೆ ಮಾರ್ಕೆಟ್ ಅಲ್ಲಿ ಕ್ಯಾಂಡಲ್ ಸ್ಟಿಕ್ ಪ್ರಕಾರ ಸ್ಕ್ರೀನರ್ಸ್ ಬೇಕಾಗುತ್ತೆ. ಟೆಕ್ನಿಕಲ್ ಅನಾಲಿಸಿಸ್, ಮೂವಿಂಗ್ ಅವರೇಜ್ ಕ್ರಾಸ್ ಓವರ್ ಆದ್ರೆ, RSI ಆದ್ರೆ ಬೇಕು. ಅದನ್ನೆಲ್ಲ ನೀವು ರೆಡಿಯಾಗಿ ಇಟ್ಕೊಂಡಿದ್ರೆ ಸ್ಕ್ರೀನರ್ಸ್ ಅಲ್ಲಿ ಲಾಸ್ಟ್ ವಿಡಿಯೋಲಿ ನೋಡಿ ಹೆಂಗ್ ಕ್ರಿಯೇಟ್ ಮಾಡ್ಬೇಕು ಅಂತ ಅಲ್ಲಿದೆ. ಆ ರೀತಿ ನೀವು ಕ್ರಿಯೇಟ್ ಮಾಡ್ಕೊಂಡಾಗ ಮಾರ್ಕೆಟ್ ಅಲ್ಲಿ ನಿಮ್ಗೆ ಸ್ಮಾರ್ಟ್ ವಾಚ್ ಲಿಸ್ಟ್ ಅಂತ ಕ್ರಿಯೇಟ್ ಆಗುತ್ತೆ. ಡಿಫಾಲ್ಟ್ ಆಗಿ ಇಲ್ಲೇ ಕಾಣುತ್ತೆ, ನೀವು ಯೂಸ್ ಮಾಡ್ಕೊಳ್ಬಹುದು. ಈಗ ಬನ್ನಿ 1 by 1 ನೋಡೋಣ. ಮೈ ವಾಚ್ ಲಿಸ್ಟ್ ಅಂತ ಹೇಳಿದಾಗ ಯಾವ್ದಾದ್ರು ಒಂದು ಕಂಪನಿ ನೇಮ್ ನೀವು ಕೊಡಬೇಕು. ಆ ಕಂಪನಿ ನೇಮ್ ಕೊಡಬೇಕು ಅಂತ ಹೇಳಿದ್ರೆ ಫಸ್ಟ್ ವಾಚ್ ಲಿಸ್ಟ್ ನ ಕ್ರಿಯೇಟ್ ಮಾಡೋದಕ್ಕೆ ನೋಡಿ, ಮೇಲ್ಗಡೆ ಬ್ಲೂ ಕಲರ್ ಕಾಣಿಸ್ತಾ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡಿ. ಆ ಬ್ಲೂ ಕಲರ್ ನ ನೀವು ಕ್ಲಿಕ್ ಮಾಡಿದ್ರೆ ಮಾರ್ಕೆಟ್ ಅಲ್ಲಿ ನನಗೆ ಒಂದು ಹೊಸ ವಾಚ್ ಲಿಸ್ಟ್ ನ ಕ್ರಿಯೇಟ್ ಮಾಡಕ್ ಬರುತ್ತೆ. ನಿಮ್ಗೆ ಏನ್ ಬೇಕೋ ಆ ನೇಮ್ ನ ಡಿಫಾಲ್ಟ್ ಆಗಿ ಕೊಟ್ರೆ ನೋಡಿ, ಇಲ್ಲಿ ಡಿಫಾಲ್ಟ್ ಆಗಿ ಕೊಟ್ಟು ಕ್ರಿಯೇಟ್ ಮಾಡಿದ್ರೆ ಹೊಸ ವಾಚ್ ಲಿಸ್ಟ್ ಕ್ರಿಯೇಟ್ ಆಗುತ್ತೆ. ನಾನೀಗ AUS 2025 ಅನ್ನೋದನ್ನ ಕ್ರಿಯೇಟ್ ಮಾಡಿದ್ದೀನಿ. ಈಗ ಈ ಒಂದು ಫೋಲ್ಡರ್ ಅಲ್ಲಿ ನಾನು ಕೆಲವೊಂದು ಫೈಲ್ಸ್ ನ ಸೇವ್ ಮಾಡ್ಕೊಳ್ಬೇಕು, ಅಂದ್ರೆ ಸ್ಕ್ರಿಪ್ಟ್ ನ ಸೇವ್ ಮಾಡ್ಕೊಳ್ಬೇಕು. ಹಾಗಾಗಿ ಬಾಟಮ್ ಅಲ್ಲಿ ಒಂದು ಪ್ಲಸ್ ಅಂತ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡಿ. ಇಲ್ಲಿ ನಾನು ಕ್ಲಿಕ್ ಮಾಡಿದಾಗ ಬಾಟಮ್ ಅಲ್ಲಿ ನನಗೆ ಯಾವ್ದಾದ್ರು ಸ್ಕ್ರಿಪ್ಟ್ ಬೇಕು ಅಂದಾಗ ನಾನೇನ್ ಮಾಡ್ತೀನಿ, ಟೈಟಾನ್ ಅಂತ ಕ್ಲಿಕ್ ಮಾಡಬೇಕು. ಟೈಟಾನ್ ನನಗೆ ಬೇಕು ಅಂದಾಗ TI ನ ಮಾತ್ರ ಕ್ಲಿಕ್ ಮಾಡಿದೀನಿ, TI ನ ಮಾತ್ರ. ಇಲ್ಲಿ ಡಿಫ್ರೆಂಟ್ ಮೆನು ಇದೆ ನೋಡಿ, ಡಿಫ್ರೆಂಟ್ ಮೆನು ಇದೆ. ಫಸ್ಟ್ ಮೆನು ಆಲ್ ಅಂತ ಇದೆ. ಆಲ್ ಅಂತ ಹೇಳಿದ್ರೆ TI ಅನ್ನೋ ಒಂದು ಸ್ಕ್ರಿಪ್ಟ್ ಅಲ್ಲಿ ಬರೋ ಅಂತ ಪ್ರತಿಯೊಂದು ಕಂಪನಿ, ಅದು ಮ್ಯೂಚುವಲ್ ಫಂಡ್ ಇರ್ಬೋದು, NSE ಇರ್ಬೋದು, BSE ಇರ್ಬೋದು, A ಕ್ಯಾಟಗರಿ ಸ್ಟಾಕ್ ಇರ್ಬೋದು, B ಕ್ಯಾಟಗರಿ ಸ್ಟಾಕ್ ಇರ್ಬೋದು, ಅಥವಾ ಆಪ್ಷನ್ಸ್ ಅಲ್ಲಿ ಯಾವ್ದಾದ್ರು ಕಂಪನಿ TI ಅನ್ನೋದು ಮ್ಯಾಚ್ ಆಗಿರ್ಬೋದು. ಹಾಗಾಗಿ ಅದು ಪ್ರತಿಯೊಂದು ಸಹ ನಿಮ್ಗೆ ರಿಫ್ಲೆಕ್ಟ್ ಆಗುತ್ತೆ, ಇಲ್ಲಿ ನೀವು ನೋಡ್ಕೊಳ್ಬಹುದು. ಸಪೋಸ್ ನನಗೆ ಆಲ್ ಬೇಡ ಅಂದ್ರೆ ಓನ್ಲಿ ಸ್ಟಾಕ್ ಅಂತ ನಾನು ಸೆಲೆಕ್ಟ್ ಮಾಡ್ಕೊಂಡ್ರೆ ನೋಡಿ, ಇವಾಗ ಇಂಡೆಕ್ಸ್ ಅಂತ ಕಾಣಿಸ್ತಾ ಇದೆಯಾ. ಈಗ ನೋಡಿ, ನಾನು ಸ್ಟಾಕ್ ಅಂತ ಸೆಲೆಕ್ಟ್ ಮಾಡಿದ್ರೆ ಬಹುಶಃ ಅದು ಕಾಣೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಸ್ಟಾಕ್ಸ್ ಮಾತ್ರ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಇಲ್ಲಿಲ್ಲ, ಕಾಣಿಸ್ತಾ ಇದೆಯಾ. ಸ್ಟಾಕ್ಸ್ ನ ಸೆಲೆಕ್ಟ್ ಮಾಡಿದಾಗ ನನಗೆ
ಓನ್ಲಿ ಸ್ಟಾಕ್ ರಿಲೇಟೆಡ್ ಮಾತ್ರ. TI ಅನ್ನು ಯೂಸ್ ಮಾಡಿರುವಂತ ವರ್ಡ್ ಯಾವ್ಯಾವ ಕಂಪನಿ ನೇಮ್ ಅಲ್ಲಿ ಇದೆಯೋ ಅಲ್ಲಿದೆ. ಎಕ್ಸಾಂಪಲ್ TI ಅನ್ನೋದು ತಿಲಕ್ ನಗರ್ ಇಂಡಸ್ಟ್ರೀಸ್ ಅನ್ನೋದು ಒಂದು ಈಕ್ವಿಟಿ ಇದೆ. ಅಟ್ ದ ಸೇಮ್ ಟೈಮ್ ಭಾರತಿ ಏರ್ಟೆಲ್ ಅದರಲ್ಲೂ TI ಇದೆ ನೋಡಿ. ಆಲ್ ಟೈಮ್ ಅನ್ನೋ ಒಂದು ಈಕ್ವಿಟಿ ಇದೆ, ಅಲ್ಲೂ TI ಇದೆ. ಮಾರುತಿಯಲ್ಲೂ TI ಇದೆ. TI ರಿಲೇಟೆಡ್ ಇರುವಂತ ಪ್ರತಿಯೊಂದು ಸ್ಟಾಕ್ ಅನ್ನು ನನಗೆ ತೋರಿಸ್ಕೊಡುತ್ತೆ. ಇದು ಫಸ್ಟ್ ಒಂದು ಸ್ಟಾಕ್ ಅಂದ್ರೆ ಇದರಲ್ಲಿ ನಿಮ್ಗೆ ಎಲ್ಲಾ ಕ್ಯಾಟಗರಿ. ಇನ್ನು ಸೆಕೆಂಡ್ ಆಪ್ಷನ್ ಫ್ಯೂಚರ್ಸ್ ಅಂತ ಕರಿತೀವಿ. ಫ್ಯೂಚರ್ ಅಂತ ನಾನು ಕ್ಲಿಕ್ ಮಾಡಿದಾಗ ಓನ್ಲಿ TI ರಿಲೇಟೆಡ್ ಇರುವಂತ ಫ್ಯೂಚರ್ಸ್ ಮಾತ್ರ. F&O ನಲ್ಲಿ ಟ್ರೇಡ್ ಆಗುತ್ತಲ್ಲ ಲಾಟ್ ಸೈಜ್ ಅಲ್ಲಿ, ಅದು ಆ ಸಿಸ್ಟಮ್ ನೋಡಿ. ಭಾರತಿ ಏರ್ಟೆಲ್ ಫ್ಯೂಚರ್ಸ್, ಮಾರುತಿ ಫ್ಯೂಚರ್ಸ್, ಟೈಟಾನ್ ಫ್ಯೂಚರ್ಸ್, ನ್ಯಾಷನಲ್ ಅಲ್ಯೂಮಿನಿಯಂ ಫ್ಯೂಚರ್ಸ್. TI ಎಲ್ಲೆಲ್ಲಿ ಇದೆಯೋ ಆ ಸ್ಕ್ರಿಪ್ಟ್ ನೆಲ್ಲ ತೋರಿಸುತ್ತೆ TI ಇರುವಂತದ್ದು ಯಾವ್ದ್ರಲ್ಲಿ, ಫ್ಯೂಚರ್ಸ್ ಅಲ್ಲಿ. ನಾನೀಗ ಆಪ್ಷನ್ಸ್ ನ ಸೆಲೆಕ್ಟ್ ಮಾಡ್ಕೊಂಡ್ರೆ TI ಇರುವಂತ ಪ್ರತಿಯೊಂದು ಕಂಪನಿದು ಆಪ್ಷನ್ಸ್ ಏನೇನಿದೆ, ಕಾಲು ಪುಟ್ಟು ಪ್ರತಿಯೊಂದು ನನಗೆ ತೋರಿಸ್ಕೊಡುತ್ತೆ ಇಲ್ಲಿ. ಇನ್ನು ಇಂಡೆಕ್ಸ್ ಅಂತ ಲಾಸ್ಟ್ ಕ್ಲಿಕ್ ಮಾಡಿದಾಗ ETF ಅನ್ನೋದು ನಮಗೆ ಬೇಡ, ನಾವೇನು ಯೂಸ್ ಮಾಡಲ್ಲ. ಓಕೆನಾ. ಇಂಡೆಕ್ಸ್ ಅಂತ ಬಂದ್ರೆ TI ರಿಲೇಟೆಡ್ ಯಾವ್ಯಾವ ಇಂಡೆಕ್ಸ್ ಇದೆ ನೋಡಿ. ಇಲ್ಲಿ ನಿಫ್ಟಿ ಮಲ್ಟಿ FG ಇಂಡೆಕ್ಸ್ ಅಂತ ಇದೆ, ಯುಟಿಲಿಸ್ ಇಂಡೆಕ್ಸ್ ಅಂತ ಇದೆ, ಲೋ ವಾಲಟಿಲಿಟಿ ಇಂಡೆಕ್ಸ್, ಇಲ್ಲೆಲ್ಲ TI ರಿಲೇಟೆಡ್ ಇರುತ್ತೆ. ಹಾಗಾಗಿ ನನಗೆ ಅದನ್ನ ತೋರಿಸ್ಕೊಡುತ್ತೆ. ಇಲ್ಲಿ ನಾನು ಏನ್ ಮಾಡ್ಬೇಕು ಅದು ಗೊತ್ತಾಗ್ತಾ ಇದೆಯಾ? ನಾನು ಯಾವ್ದು ಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನೀವು ಈಕ್ವಿಟಿ ಸೆಲೆಕ್ಟ್ ಮಾಡ್ತಾ ಇದ್ರೆ ಸ್ಟಾಕ್ ಸೆಲೆಕ್ಟ್ ಮಾಡಿ, ಫ್ಯೂಚರ್ಸ್ ಮಾಡ್ತಾ ಇದ್ರೆ ಫ್ಯೂಚರ್ಸ್, ಅಥವಾ ನಂಬರ್ ಗೊತ್ತಿದ್ರೆ ಆಪ್ಷನ್ಸ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನೀಗ ಒಂದೊಂದು ಯಾವ ರೀತಿ ಆಡ್ ಮಾಡ್ಬೇಕು ಅಂತ ನೋಡ್ತೀನಿ ನೋಡಿ. ಇಲ್ಲಿ ಫಸ್ಟ್ ನಾನು ಬಂದು ಒಂದು ಸ್ಟಾಕ್ ನ ಸೆಲೆಕ್ಟ್ ಮಾಡ್ಕೊಳ್ಬೇಕಂದ್ರೆ ಕಂಪನಿ ನೇಮ್ ಫುಲ್ ನಮ್ಗೆ ಗೊತ್ತಿರಬೇಕು ಅಂತ ಏನಿಲ್ಲ. ಸಿಸ್ಟಮ್ ಅಲ್ಟ್ರಾ ಸಿಮೆಂಟ್ಸ್ ನನಗೆ ಬೇಕೀಗ. ULT ಅಂತ ಕ್ಲಿಕ್ ಮಾಡ್ತೀನಿ, ಅಲ್ಟ್ರಾ ಅಂತ ಬಂತು ನೋಡಿ. ಸ್ಟಾಕ್ಸ್ ಬೇಕಾಗಿರೋದ್ರಿಂದ ಆ ಸ್ಟಾಕ್ಸ್ ನ ಕ್ಲಿಕ್ ಮಾಡ್ತೀನಿ. ಫಸ್ಟ್ 3 ಲೆಟರ್ ನ ಟೈಪ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಬಂದ್ಬಿಡುತ್ತೆ ನೋಡಿ. ಅಲ್ಟ್ರಾ ಸಿಮ್ಕೋ ಎ. ಅರ್ಥ ಆಗ್ತಾ ಇದೆಯಾ? ಇಲ್ಲಿ ನನಗೆ NSE BSE ಎರಡರಲ್ಲೂ ಇದೆ. ನಾರ್ಮಲ್ ಆಗಿ ನಾವು NSE ಟ್ರಾನ್ಸಾಕ್ಷನ್ ಮಾಡ್ತಾ ಇರೋದ್ರಿಂದ NSE ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇದ್ರ ಮೇಲೆ ಬಂದು ಮೌಸ್ ನ ಕ್ಲಿಕ್ ಮಾಡಿ ಆಟೋಮೆಟಿಕ್ ಆಗಿ ಸೇವ್ ಆಗುತ್ತೆ ನೋಡಿ. ಗ್ರೀನ್ ಕಲರ್ ಬಂತ ಇಲ್ಲಿ ಟಾಪ್ ಅಲ್ಲಿ, ಅಲ್ಲಿ ನಿಮ್ಗೆ ಸೇವ್ ಆಯ್ತು ಅಂತ ಅರ್ಥ. ಸಪೋಸ್ ನಿಮ್ಗೆ ಅಲ್ಲಿ ಸೇವ್ ಮಾಡಕ್ ಗೊತ್ತಾಗ್ಲಿಲ್ಲ ಅಂದ್ರೆ ಇನ್ನೊಂದು ಕಂಪನಿಯನ್ನು ತೋರಿಸ್ತಾ ಇದೀನಿ ನೋಡಿ. ರಿಲಯನ್ಸ್ REL ಕ್ಲಿಕ್ ಮಾಡಿದ್ರೆ ರಿಲಯನ್ಸ್ ಬಂತು. ನಾನು ರಿಲಯನ್ಸ್ ಅನ್ನೋ ನೇಮ್ ಮೇಲೆ ಕ್ಲಿಕ್ ಮಾಡಿದ್ರು ಗ್ರೀನ್ ಕಲರ್ ಬರುತ್ತೆ, ಆಡ್ ಆಗುತ್ತೆ. ಅದೇ ರೀತಿ ರೈಟ್ ಸೈಡ್ ಕಾರ್ನರ್ ಬನ್ನಿ, ರೈಟ್ ಸೈಡ್ ಎಂಡ್ ಬನ್ನಿ. ಇಲ್ಲೊಂದು ಫ್ಲಾಗ್ ತರ ಕಾಣಿಸ್ತಾ ಇದೆ ನೋಡಿ, ಬಾಕ್ಸ್, ಇನ್ಫಾರ್ಮೇಶನ್ ಬಾಕ್ಸ್. ಇದನ್ನ ನೀವು ಕ್ಲಿಕ್ ಮಾಡಿದಾಗ ಡಿಫಾಲ್ಟ್ ಆಗಿ ನೀವು ಯಾವ ವಾಚ್ ಲಿಸ್ಟ್ ಓಪನ್ ಮಾಡಿದ್ರಿ 2025 ಅಲ್ಲಿ ಬಂದು ಆಡ್ ಆಯ್ತು ನೋಡಿ. ಗ್ರೀನ್ ಕಲರ್ ಸಿಂಬಲ್ ಬಂತ. ಸೊ ಇದು ರಿಲಯನ್ಸ್ ಸ್ಟಾಕ್ ನ ಆಡ್ ಮಾಡ್ಕೊಳ್ಳುವಂಥದ್ದು. ಈಗ ನನಗೆ ನಿಫ್ಟಿ ಬ್ಯಾಂಕ್ ನಿಫ್ಟಿ ಬೇಕು ಅಂತ ಹೇಳಿದ್ರೆ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಇದೇನಂತ ಕರಿತೀವಿ, ಇಂಡೆಕ್ಸ್. ಹಾಗಾಗಿ ಇಂಡೆಕ್ಸ್ ನ ನಾನು ಕ್ಲಿಕ್ ಮಾಡ್ಬಿಟ್ಟು ಇಲ್ಲಿ ನೋಡಿ ರಿಲಯನ್ಸ್ ಬರಲ್ಲ, REL ರಿಲೇಟೆಡ್ ಏನು ಇಲ್ಲ. ಇಲ್ಲಿ ನಾನು ನಿಫ್ಟಿನ ಕ್ಲಿಕ್ ಮಾಡಿದಾಗ ಇಲ್ಲಿ ಬಂತು. ಈಗ ನಾನು ಏನ್ ಮಾಡ್ಬೇಕು, ಆಡ್ ಮಾಡ್ಬೇಕಂದ್ರೆ ನಿಫ್ಟಿ ಮೇಲೂ ಕ್ಲಿಕ್ ಮಾಡ್ಬೋದು ನೋಡಿ. ನಿಫ್ಟಿ ಮೇಲೂ ನಾನು ಕ್ಲಿಕ್ ಮಾಡಿದ್ರೆ ಗ್ರೀನ್ ಕಲರ್ ಬಂತು. ಅಟ್ ದ ಸೇಮ್ ಟೈಮ್ ಬ್ಯಾಂಕ್ ನಿಫ್ಟಿ ನಾನು ಆಲ್ರೆಡಿ ಕ್ಲಿಕ್ ಮಾಡಿದೀವಿ, ಹಾಗಾಗಿ ಅಲ್ಲಿ ತೋರಿಸ್ತಾ ಇದೆ. ಮಿಡ್ ಕ್ಯಾಪ್ ನ ನಾನು ಸೆಲೆಕ್ಟ್ ಮಾಡಿಲ್ಲ. ಮಿಡ್ ಕ್ಯಾಪ್ ನ ನೋಡಿ ಈ ಬಾಕ್ಸ್ ಅಲ್ಲಿ ಕ್ಲಿಕ್ ಮಾಡಿದಾಗ ಗ್ರೀನ್ ಕಲರ್ ಹೈಲೈಟ್ ಆಯ್ತು ನೋಡಿ ಇಲ್ಲಿ, ದೆನ್ ಆಡ್ ಆಯ್ತು ಅಂತ ಅರ್ಥ. ಈಗ ನಾವು ಸ್ಟಾಕ್ಸ್ ಮತ್ತೆ ಇಂಡೆಕ್ಸ್ ನ ಆಡ್ ಮಾಡ್ಕೊಳ್ತೀವಿ. ಫ್ಯೂಚರ್ಸ್ ನ ಮಾಡೋರು ಯಾರೆಲ್ಲ ಇದ್ರೆ ಫ್ಯೂಚರ್ಸ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವ ಫ್ಯೂಚರ್ಸ್ ನಿಮಗೆ ಬೇಕು ನೋಡಿ. ಇಲ್ಲಿ ನಿಫ್ಟಿ ಡಿಫಾಲ್ಟ್ ಆಗಿ 3 ಫ್ಯೂಚರ್ಸ್ ಬರುತ್ತೆ. ಒಂದು ನಿಫ್ಟಿ ಆಗಸ್ಟ್ ಕಾಂಟ್ರಾಕ್ಟ್ ಕರೆಂಟ್ ಅಲ್ಲಿ ಟ್ರೇಡ್ ಆಗ್ತಾ ಇರೋದು, ಸೆಪ್ಟೆಂಬರ್ ಕಾಂಟ್ರಾಕ್ಟ್, ಅಕ್ಟೋಬರ್ ಕಾಂಟ್ರಾಕ್ಟ್, ಈ ರೀತಿ 3 ಕಾಂಟ್ರಾಕ್ಟ್ ಅನ್ನ ನಮಗೆ ತೋರಿಸುತ್ತೆ. ಪ್ರತಿಯೊಂದು ನಿಫ್ಟಿ ರಿಲೇಟೆಡ್ ಇರುವಂತದ್ದು 3 ಕಾಂಟ್ರಾಕ್ಟ್ ಇರುತ್ತೆ. ನನಗೆ ಯಾವ್ದು ಬೇಕೋ ಕರೆಂಟ್ ಮಂತ್, ಫಾರ್ ದ ಮಂತ್, ಇಯರ್ ಮಂತ್. ಓಕೆ, ಸೊ 3 ನೀವು ತಗೊಳ್ಬಹುದು. ಇನ್ನು ಆಪ್ಷನ್ಸ್ ಅಂತ ಬಂದಾಗ ಯೂಶಲಿ ಆಪ್ಷನ್ ಟ್ರೇಡ್ ಮಾಡೋದ್ರಿಂದ ನಾರ್ಮಲ್ ಆಗಿ ನಾವೇನ್ ಮಾಡ್ತೀವಿ, ನಿಫ್ಟಿ ಗೊತ್ತಿರುವಂತದ್ದು, ನಿಫ್ಟಿ ಅರೌಂಡ್ ಮಾರ್ಕೆಟ್ ಅಲ್ಲಿ 24,700 ಕಾಲ್ ಅನ್ನೋದು ನನಗೆ ಬೇಕು. ಏನು ನಿಫ್ಟಿ 24,700 ಕಾಲ್ ನನಗೆ ಬೇಕು ಅಂದಾಗ ನಾನು ಯಾವ ರೀತಿ ಟೈಪ್ ಮಾಡಬೇಕು ಅಂತ ನೋಡೋಣ. ಫಸ್ಟ್ ನನಗೆ ಕ್ಲಿಯರ್ ಆಗಿ ಗೊತ್ತಿದ್ರೆ ಸ್ಪೆಲ್ಲಿಂಗು ನಿಫ್ಟಿ ಅಂತ ಫಸ್ಟ್ ಟೈಪ್ ಮಾಡಬೇಕು. ಅದಾದ್ಮೇಲೆ 24,700 ನ ಕ್ಲಿಕ್ ಮಾಡಬೇಕು. ಆಗ ನನಗೆ 24,700 ಅಲ್ಲಿ ಇರುವಂತ ಎಲ್ಲಾ ಎಕ್ಸ್ಪೈರಿದು ನನಗೆ ಕಾಣುತ್ತೆ. ಒಂದು ಕಾಲು ಒಂದು ಪುಟ್ಟು ಕಾಣುತ್ತೆ. ಈಗ ನೀವು ಕರೆಂಟ್ ಅಲ್ಲಿ ನೀವು ನೋಡ್ತಾ ಇದ್ದೀರಾ 24,700. ಕರೆಂಟ್ ಡೇಟ್ ಇಂದ ನಿಯರೆಸ್ಟ್ ಎಕ್ಸ್ಪೈರಿ ಯಾವ್ದಿದೆ, ವೀಕ್ಲಿ ಎಕ್ಸ್ಪೈರಿ 21st ಎಕ್ಸ್ಪೈರಿ, ಅದರದ್ದು ಕಾಲು ಮತ್ತೆ ಪುಟ್ಟು ತೋರಿಸ್ತು. ನನ್ನ ನಂಬರ್ ಏನು ಕೊಟ್ಟಿದ್ದೀನಿ 24,700 ಮಾತ್ರ ತೋರಿಸುತ್ತೆ. ಅದೇ ರೀತಿ ಫರ್ದರ್ ವೀಕ್ ಯಾವುದು 28 ಕಾಲು ಪುಟ್ಟು, 2nd ಸೆಪ್ಟೆಂಬರ್ ಕಾಲು ಪುಟ್ಟು ನನಗೆ ತೋರಿಸ್ತಾ ಇದೆ. ಕ್ಲಿಯರಾ? 24,700. ಸರ್ ನನಗೆ 24,700 ಬೇಡ, ನನಗೆ ನಿಫ್ಟಿ ಅನ್ನೋದು ಫುಲ್ ಸ್ಪೆಲ್ಲಿಂಗ್ ಗೊತ್ತಿಲ್ಲ ಅಂದ್ರೆ ಫಸ್ಟ್ ನೀವೇನ್ ಮಾಡ್ಬೇಕು, ಯಾವುದೇ ಆಗ್ಲಿ
24,700 ನ ಟೈಪ್ ಮಾಡಿ ಸ್ಪೇಸ್ ಕೊಡಿ. ಈಗ NIF ಅಂತ ಕ್ಲಿಕ್ ಮಾಡಿ ನಿಫ್ಟಿ. ಆಗ ನಿಫ್ಟಿ ರಿಲೇಟೆಡ್ ಸೇಮ್ ನಿಮಗೆ ಕಾಣುತ್ತೆ. ನಾನು ಇಲ್ಲಿ ಬಂದು ಏನ್ ಮಾಡ್ತೀನಿ, ಇದನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ಗ್ರೀನ್ ಬಂತು, ಕ್ಲಿಕ್ ಮಾಡ್ತಾ ಇದ್ದೀನಿ, ಗ್ರೀನ್ ಬಂತು. ನೀವು ಸೆಲೆಕ್ಟ್ ಮಾಡಿದೀರಾ ಇಲ್ವಾ ವಾಚ್ ಲಿಸ್ಟ್ ಅಂತ ತಿಳ್ಕೊಳ್ಬೇಕಂದ್ರೆ ನೋಡಿ, ರೈಟ್ ಸೈಡ್ ಅಲ್ಲಿ ಈ ಬಾಕ್ಸ್ ಫಿಲ್ ಆಗಿದೆ ಬ್ಲಾಕ್ ಕಲರ್ ಅಲ್ಲಿ ಅಂದ್ರೆ ನೀವು ಆಲ್ರೆಡಿ ಆಡ್ ಮಾಡ್ಕೊಂಡಿದ್ದೀರಾ ಅಂತ. ಅದೇನಾದ್ರೂ ಬ್ಲಾಂಕ್ ಆಗಿ ವೈಟ್ ಕಲರ್ ಕಾಣಿಸ್ತಾ ಇದೆ ಅಂದ್ರೆ ಆ ಸ್ಕ್ರಿಪ್ಟ್ ನ ನೀವು ಆಡ್ ಮಾಡಿಲ್ಲ ಅಂತ ಸಿಂಪಲ್ ಆಗಿ ತಿಳ್ಕೊಳ್ಳಿ. ಈಗ ನಿಫ್ಟಿ ಆಯ್ತು. ಸ್ಟಾಕ್ಸ್ ಅಲ್ಲಿ ಬರೋದಾದ್ರೆ ನನಗೆ ರಿಲಯನ್ಸ್ ಕಂಪನಿ ಫುಲ್ ಟೈಪ್ ಮಾಡಕ್ಕಾಗಲ್ಲ. ಹಾಗಾಗಿ ಫಸ್ಟ್ ನೀವು ಯಾವ್ದನ್ನ ಸೆಲೆಕ್ಟ್ ಮಾಡ್ತೀರಾ 1400 ಸ್ಟ್ರೈಕ್ ನೇಮು ಸ್ಪೇಸ್ ಕೊಡಬೇಕು. ಅಲ್ಲಿ ನೋಡಿ ರಿಲಯನ್ಸ್ ಅಂತ ಬಂತು. ರಿಲಯನ್ಸ್ ನ ಕ್ಲಿಕ್ ಮಾಡಿದ್ರೆ ರಿಲಯನ್ಸ್ ನ ಕಾಲು ಪುಟ್ಟು ಬರುತ್ತೆ. ನಾನು ಅದನ್ನ ಪ್ಲಾನ್ ಮಾಡ್ಕೊಳ್ಬಹುದು. ರಿಲಯನ್ಸ್ ನ ಕಾಲು ಪುಟ್ಟನ್ನ ಸೆಲೆಕ್ಟ್ ಮಾಡ್ಕೊಳ್ಬಹುದು. ಕ್ಲಿಯರಾ? ವಾಚ್ ಲಿಸ್ಟ್ ಅಲ್ಲಿ ಇದನ್ನ ನಾನು ವಾಚ್ ಲಿಸ್ಟ್ ನ ಆಡ್ ಮಾಡ್ಕೊಳ್ಬಹುದು. ಹೀಗೆ ಪ್ರೀ ಡಿಫೈನ್ಡ್ ಇದು ವಾಚ್ ಲಿಸ್ಟ್ ನ ಆಡ್ ಮಾಡ್ಕೊಳ್ಳುವಂತ ಫಸ್ಟ್ ಪಾಯಿಂಟ್. ಸೆಕೆಂಡ್ ನಾವು ನೋಡೋಣ ವಾಚ್ ಲಿಸ್ಟ್ ಅಲ್ಲಿ ಪ್ರೀ ಡಿಫೈನ್ಡ್ ಅಂತ ಹೇಳಿದ್ರೆ ನಿಫ್ಟಿ 50 ಎಲ್ಲ 50 ಕಂಪನಿನೂ ಒಂದು ವಾಚ್ ಲಿಸ್ಟ್ ಆಗಿ ಕನ್ವರ್ಟ್ ಮಾಡ್ಕೊಳ್ಬೇಕು. ಉದಾಹರಣೆಗೆ ಇದು ನಿಫ್ಟಿ 50 ನಾನು ತೋರಿಸ್ತೀನಿ ನೋಡಿ. ನಿಫ್ಟಿ 50 ಅದು ಬಿಟ್ಟು ನನಗೆ ನಿಫ್ಟಿ 50 ಜೊತೆಗೆ ಇಲ್ಲಿ ನೋಡಿ ನಿಫ್ಟಿ ಫಾರ್ಮಾ ಅಂತ ತಗೊಳ್ತಾ ಇದ್ದೀನಿ. ನಿಫ್ಟಿ ಫಾರ್ಮಾ ಕ್ಲಿಕ್ ಮಾಡಿದ್ರೆ ನಿಫ್ಟಿ ಫಾರ್ಮಾ ಅಂಡರ್ ಅಲ್ಲಿ ಇರುವಂತ ಎಲ್ಲಾ ಸ್ಟಾಕ್ಸ್ ನನಗೆ ತೋರಿಸುತ್ತೆ. ಇಲ್ಲಿ ನೀವು ನೋಡಬಹುದು ನಿಫ್ಟಿ ಫಾರ್ಮಾ ಕೆಳಗಡೆ ಯಾವ್ಯಾವ ಸ್ಟಾಕ್ಸ್ ಇದೆ ಅಂತ. ಅಂದ್ರೆ ಆ ಇಂಡೆಕ್ಸ್ ನಿಫ್ಟಿ ಫಾರ್ಮಾ ಇಂಡೆಕ್ಸ್ ಏನಿದೆ ಅದು ಪರ್ಫಾರ್ಮೆನ್ಸ್ ಮಾಡ್ಬೇಕಂದ್ರೆ ಅದ್ರ ಅಂಡರ್ ಅಲ್ಲಿ ಇರೋ ಸ್ಟಾಕ್ ನ ಪರ್ಫಾರ್ಮೆನ್ಸ್ ಮಾಡುತ್ತೆ. ಆ ಸ್ಟಾಕ್ಸ್ ನನ್ಗೆ ತೋರಿಸುತ್ತೆ. ಅದೇ ರೀತಿ ನಿಫ್ಟಿ, ಈಗ ನಾನು ಇದನ್ನ ನಿಫ್ಟಿ ಬ್ಯಾಂಕ್ ತೋರಿಸ್ತಾ ಇದ್ದೀನಿ ನೋಡಿ. ಕಾಣಿಸ್ತಾ ನಿಫ್ಟಿ ಬ್ಯಾಂಕ್ ಇಲ್ಲಿದೆಯಾ? ಇಲ್ಲಿ ನಾನು ನೋಡ್ಕೊಳ್ಬಹುದು. ನನಗೆ ಫ್ರೀ ಡಿಫೈನ್ಡ್. ಈಗ ನಾನು ಏನ್ ಮಾಡ್ತಾ ಇದ್ದೀನಿ ಸ್ವಲ್ಪ ಅಬ್ಸರ್ವ್ ಮಾಡಿ. ಇದೆಲ್ಲಾ ಕಂಪನಿನೂ ನಾನು ವಾಚ್ ಲಿಸ್ಟ್ ಬೇಕು ಅಂತ ಹೇಳಿದ್ರೆ ಮೈ ವಾಚ್ ಲಿಸ್ಟ್ ಅಂತ ಇದೆಯಲ್ಲ ಇಲ್ಲಿ ಬಂದು ಆರೋ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೀವು ನೋಡೋದಾದ್ರೆ ನಿಫ್ಟಿಯಲ್ಲಿ ಹೆಸರಲ್ಲಿ ಆಲ್ರೆಡಿ ಇದೆ ನೋಡಿ. ನಿಫ್ಟಿ ರಿಯಾಲಿಟಿ ಇದೆ, ಕಾಣಿಸ್ತಾ ಇದೆ. ಆಲ್ರೆಡಿ ಆಡ್ ಮಾಡ್ಕೊಂಡಿದ್ದೀನಿ ನಾನು. ನಿಫ್ಟಿ 50 ಇದೆ, ನಿಫ್ಟಿ ಬ್ಯಾಂಕ್ ಇದೆ. ಈಗ ನಾನು ಏನ್ ಮಾಡ್ತೀನಿ, ನಿಫ್ಟಿ ಫಾರ್ಮಾ ಇಲ್ಲಿಲ್ಲ, ಅದನ್ನ ಹೇಗೆ ಇಂಪೋರ್ಟ್ ಮಾಡ್ತೀನಿ ಅಂತ ನೋಡ್ಕೊಳ್ಳಿ. ನೋಡಿ ಇಲ್ಲಿ ಪ್ರೀ ಡಿಫೈನ್ಡ್ ಆರೋ ಮಾರ್ಕ್ ಕ್ಲಿಕ್ ಮಾಡಿ. ನಿಮ್ಗೆ ಯಾವ ಇಂಡೆಕ್ಸ್ ಬೇಕೋ ಆ ಇಂಡೆಕ್ಸ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಸ್ ಆಫ್ ನೋ ನಿಫ್ಟಿ ಫಾರ್ಮಾ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಿಫ್ಟಿ ಫಾರ್ಮಾ ಸೆಲೆಕ್ಟ್ ಆಯ್ತು. ಈ ಟೋಟಲ್ ಇಂಡೈಸಸ್ ನನಗೆ ಏನಾಗಬೇಕು, ಮಾರ್ಕೆಟ್ ಅಲ್ಲಿ ಒಂದೇ ವಾಚ್ ಲಿಸ್ಟ್ ಆಗಿ ನನಗೆ ಕನ್ವರ್ಟ್ ಆಗಬೇಕು. ಒಂದು ವಾಚ್ ಲಿಸ್ಟ್ ಆಗಿ ಕರೆಕ್ಟಾ? ಅವಾಗ ನಾನು ಬಂದು ಇಲ್ಲಿ ನೋಡಕ್ಕಾಗಲ್ಲ. ಹಾಗಾಗಿ ಮೈ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ತೀನಿ. ಇದಕ್ಕೆ ನಾನು ಏನ್ ಮಾಡ್ತೀನಿ, ಇಲ್ಲಿ ನಿಫ್ಟಿ ಫಾರ್ಮಾ ಅಂತ ಆರೋ ಇದೆಯಲ್ಲ ಅಲ್ಲೇ ರೈಟ್ ಸೈಡ್ ಬನ್ನಿ, 3 ಡಾಟ್ ಇದೆ ನೋಡಿ. 3 ಡಾಟ್ ನ ನೀವು ಇಲ್ಲಿ ಕ್ಲಿಕ್ ಮಾಡಿದಾಗ ಆಡ್ ಟು ಮೈ ವಾಚ್ ಲಿಸ್ಟ್ ಅಂತ ಇದೆ. ಆಡ್ ಟು ಮೈ ವಾಚ್ ಲಿಸ್ಟ್ ಇದನ್ನ ನಾನು ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ಆಗಿ ಸೇವ್ ಆಯ್ತು ನೋಡಿ. ಆಟೋಮೆಟಿಕ್ ಈಗ ನೋಡಿ ಮೈ ವಾಚ್ ಲಿಸ್ಟ್ ಕನ್ವರ್ಟ್ ಆಗೋಯ್ತು. ಅದು ಇಲ್ಲೂ ಇರುತ್ತೆ, ಅಲ್ಲೇನು ಡಿಲೀಟ್ ಆಗಲ್ಲ, ಇಲ್ಲೂ ಇರುತ್ತೆ. ಇಲ್ಲಿ ನನಗೆ ಬಂದಾಗ ನನ್ನ ನೇಮ್ ಜೊತೆಗೆ ಅದು ಅಲೈನ್ ಆಗಿರುತ್ತೆ. ಹೊಸದಾಗಿ ನಾನು ಕ್ರಿಯೇಟ್ ಮಾಡಿರೋ ತರ ಅದು ನಾನು ಹೊಸದಾಗಿ ಕ್ರಿಯೇಟ್ ಮಾಡಿದ್ದೀನಿ ಅನ್ನೋ ರೀತಿ ಒಂದು ವಾಚ್ ಲಿಸ್ಟ್ ಕ್ರಿಯೇಟ್ ಆಗುತ್ತೆ, ಇಲ್ಲಿರುತ್ತೆ. ಇನ್ನು ಸ್ಮಾರ್ಟ್ ವಾಚ್ ಲಿಸ್ಟ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ನಮ್ಮ ಒಂದು ಸ್ಕ್ಯಾನರ್ಸ್ ಏನ್ ಕ್ರಿಯೇಟ್ ಮಾಡಿದೀವಿ, ಆ ಸ್ಕ್ಯಾನರ್ಸ್ ಅಲ್ಲಿ ಏನ್ ಸ್ಕ್ಯಾನ್ ಆಗ್ತಾ ಇರುತ್ತೆ ಲೈವ್ ಮಾರ್ಕೆಟ್ ಅಲ್ಲಿ, ಅದ್ರ ಸ್ಕ್ಯಾನರ್ಸ್ ನಾವು ಡೈರೆಕ್ಟ್ ಆಗಿ ಇಲ್ಲಿ ನೋಡಕ್ಕಾಗುತ್ತೆ. ಇದು ಇಲ್ಲಿ ವಾಚ್ ಲಿಸ್ಟ್ ಇಲ್ಲಿಗೆ ನಮಗೆ ಒಂದು ಪಾರ್ಟ್ ಅಲ್ಲಿ ನಿಮ್ಗೆ ಸಿಕ್ತು ವಾಚ್ ಲಿಸ್ಟ್ ಅಲ್ಲಿ. ಈಗ ವಾಚ್ ಲಿಸ್ಟ್ ಇಂದ ನಾವು ನೆಕ್ಸ್ಟ್ ಪಾರ್ಟ್ ಹೋಗೋಣ, ಯಾವ ರೀತಿ ಚಾರ್ಟ್ ನ ನೋಡೋದು ಅಂತ. ನೋಡಿ ಇಲ್ಲಿ ಯಾವ್ದಾದ್ರು ಒಂದು ವಾಚ್ ಲಿಸ್ಟ್ ಮೇಲೆ ಒಂದು ಸ್ಟಾಕ್ ಮೇಲೆ ಬನ್ನಿ. ನೋಡಿ ಯಾವ್ದಾದ್ರು ಒಂದು ಸ್ಟಾಕ್ ನ ನಾನು ಕ್ಲಿಕ್ ಮಾಡಿದೆ, ಜಸ್ಟ್ ಕ್ಲಿಕ್ ಮಾಡಿದೆ, ಅರ್ಥ ಆಗ್ತದೆ. ಅದ್ರ ಮೇಲ್ಗಡೆ ನಾನು ಕ್ಲಿಕ್ ಮಾಡಿದ ತಕ್ಷಣ ಏನ್ ಬರ್ತಾ ಇದೆ ವಾಚ್ ಲಿಸ್ಟ್ ಅಲ್ಲಿ, ಜಸ್ಟ್ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. SBI ಮೇಲೆ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಡಬಲ್ ಕ್ಲಿಕ್ ಮಾಡಿದ ತಕ್ಷಣ ಒಂದು ಶೀಟ್ ಬರುತ್ತೆ. ಇಲ್ಲಿ ನನಗೆ ಓವರ್ ವ್ಯೂ ಕಾಣುತ್ತೆ. ವಾಚ್ ಲಿಸ್ಟ್ ಇಂದ ಓವರ್ ವ್ಯೂ ಕಾಣುತ್ತೆ. ಓವರ್ ವ್ಯೂ ನ ನಾವು ಯಾವ ಟೈಮ್ ಫ್ರೇಮ್ ಬೇಕಾದ್ರೂ ತಗೊಳ್ಬಹುದು. ಡಿಫಾಲ್ಟ್ ಆಗಿ 1 ಇಯರ್ ಅಲ್ಲಿ ಮಾರ್ಕೆಟ್ ಏನಾಯ್ತು ಅನ್ನೋದ್ರ ಬಗ್ಗೆ ಒಂದು ಲೈನ್ ಚಾರ್ಟ್ ನ ತೋರಿಸ್ತಾ ಇದೆ. ಲಾಸ್ಟ್ 1 ಇಯರ್ ಅಲ್ಲಿ ಮಾರ್ಕೆಟ್ ಏನಾಗಿದೆ, ಲಾಸ್ಟ್ 1 ಇಯರ್ ಬ್ಯಾಕ್ ಇದೇ ಡೇಟ್ಗೆ ಇಲ್ಲಿತ್ತು ಮಾರ್ಕೆಟ್, ಇವತ್ತು ಇಲ್ಲಿದೆ. ವಾಟ್ ಇಸ್ ದ ರಿಟರ್ನ್ ಅಂತ ನೋಡಿದ್ರೆ ಆಲ್ಮೋಸ್ಟ್ ಫ್ಲಾಟ್ ಅಂತಾನೆ ಹೇಳ್ಬೋದು. 1 ಇಯರ್ ರಿಟರ್ನ್ ಏನು ಕೊಟ್ಟಿಲ್ಲ ಮಾರ್ಕೆಟ್ ಅಲ್ಲಿ, ಕರೆಕ್ಟಾ? ಯಾವ್ದು SBI. ನನ್ಗೆ ಓವರ್ ಆಲ್ ದ ಇಯರ್ ಅಂದ್ರೆ ಫ್ರಮ್ ದ ಬಿಗಿನಿಂಗ್ ಇಂದ ಏನಾಯ್ತು ಅಂತ ತಿಳ್ಕೊಳ್ಬೇಕಂದ್ರೆ ಇಲ್ಲೇ ನೀವು ಕೆಳಗಡೆ ಬರ್ಬೋದು. 1 ಡೇ ಏನಾಯ್ತು ಅಂತ ನಾವು ನೋಡ್ಬೋದು. 1 ಡೇ ಲೈನ್ ಚಾರ್ಟ್, 1 ವೀಕ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಥವಾ ಮ್ಯಾಕ್ಸ್ ಅಂದ್ರೆ ಪರ್ಫಾರ್ಮೆನ್ಸ್ ಫ್ರಮ್ ದ ಹಿಸ್ಟರಿ ಅಂದ್ರೆ 1997 ಇಂದ ಮಾರ್ಕೆಟ್ ಅಲ್ಲಿ ಅಟ್ ಪ್ರೆಸೆಂಟ್ 2025 ಗೆ ಮಾರ್ಕೆಟ್ ಎಲ್ಲಿ ಟ್ರೇಡ್ ಆಗ್ತಾ ಇದೆ, ಕಂಪ್ಲೀಟ್ ಓವರ್ ವ್ಯೂ ನಾವು ಇಲ್ಲಿ ನಾವು ತಿಳ್ಕೊಳ್ಬಹುದು. ಓವರ್ ವ್ಯೂ ಏನಾಗ್ತಾ ಇದೆ ಅಂತ. ಸೊ ಜೊತೆಗೆ ನಮ್ಗೆ ಅದ್ರ ಬಗ್ಗೆ ಕೆಲವೊಂದು ಡೀಟೇಲ್ಸ್ ನಾವು ತಿಳ್ಕೊಳಕ್ಕಾಗತ್ತೆ. ಇದು ಪಕ್ಕದಲ್ಲೇ ಬಂದಾಗ ಚಾರ್ಟ್ ಅಂತ ಇದೆ ನೋಡಿ, ಚಾರ್ಟ್. ಈ ಚಾರ್ಟ್ ನಾನು ಕ್ಲಿಕ್ ಮಾಡಿದ್ರೆ ಆ ಕಂಪನಿಯ ಚಾರ್ಟ್ ನಾವು ನೋಡಕ್ಕಾಗತ್ತೆ. ಚಾರ್ಟ್ ಓಕೆ.
ಚಾರ್ಟ್ ಅನ್ನ, ಆ ಕಂಪನಿ ಚಾರ್ಟ್ ನ ನೋಡಕ್ಕಾಗತ್ತೆ. ಏನೇನ್ ಆಗ್ತಾ ಇದೆ, ಟ್ರೇಡಿಂಗ್ ಏನ್ ನಡೀತಾ ಇದೆ ಅಂತ ನಾನು ನೋಡಕ್ಕಾಗತ್ತೆ. ಸಿ, ಚಾರ್ಟ್ ಅಲ್ಲಿ ಟೈಮ್ ಫ್ರೇಮ್ ಹೆಂಗ್ ಸೆಟ್ ಮಾಡಬೇಕು, ಇಂಡಿಕೇಟರ್ ಹೇಗೆ ಸೆಟ್ ಮಾಡಬೇಕು, ಕ್ಯಾಂಡಲ್ ಸ್ಟಿಕ್ ಬರಲಿಲ್ಲ ಅಂದ್ರೆ ಯಾವ ರೀತಿ ಸೆಲೆಕ್ಟ್ ಮಾಡ್ಕೊಳ್ಬೇಕು, ಹೇಗೆ ನಾವು ಅದನ್ನ ಒಂದು ಟೆಂಪ್ಲೇಟ್ ಕ್ರಿಯೇಟ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಒಂದು ಚಾರ್ಟ್ ಅನ್ನೋ ಒಂದು ಸಪರೇಟ್ ವಿಡಿಯೋದಲ್ಲಿ ನಾನು ಮಾಡಿರ್ತೀನಿ, ಅಲ್ಲಿ ನೀವು ನೋಡ್ಬೋದು. ಆಸ್ ಆಫ್ ನಾವು ಈಗ ವಾಚ್ ಲಿಸ್ಟ್ ಅಲ್ಲಿ ಏನೇನಿದೆ ಅಂತ ತಿಳ್ಕೊಳಕ್ ಹೋಗ್ತಾ ಇದೀವಿ, ನೋಡ್ಕೊಳ್ಳಿ. ಚಾರ್ಟ್ ಅಂತ ಬಂದಾಗ ಮಾರ್ಕೆಟ್ ಅಲ್ಲಿ ಚಾರ್ಟ್ ಬಗ್ಗೆ ತಿಳ್ಕೊಳ್ತೀವಿ. ಇನ್ನು ಇದ್ರದ್ದೇ ಆದಂತ ಫಂಡಮೆಂಟಲ್, ಎಸ್ ಬಿ ಐ ಕಂಪನಿಯ ಫಂಡಮೆಂಟಲ್ಸ್ ಅಲ್ಲಿ ಏನೇನ್ ಬರುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ಬಹುದು. ಫಂಡಮೆಂಟಲ್ಸ್ ಅಲ್ಲಿ ಬಂದಾಗ ಟೋಟಲ್ ರೆವಿನ್ಯೂ ಏನಿದೆ ಆ ಕಂಪನಿ, ಪಿ ರೇಷಿಯೋ ಏನಿದೆ, ಇಲ್ಲಿ ಕಾಣಿಸ್ತದ್ಯಾ, ಪಿ ರೇಷಿಯೋ ಏನಿದೆ ಕಂಪನಿದು, ROE ಆಯ್ತಾ, ರಿಟರ್ನ್ ಆನ್ ಕ್ಯಾಪಿಟಲ್ ಅರ್ನಿಂಗ್ಸ್ ಏನಿದೆ, ಹಾಗೆ ನೆಟ್ ಪ್ರಾಫಿಟ್ ಏನಿದೆ, ಇದನ್ನೆಲ್ಲ ನಾನು ತಿಳ್ಕೊಳಕ್ಕಾಗತ್ತೆ ಇಲ್ಲಿ ಫಂಡಮೆಂಟಲ್ ಅಲ್ಲಿ. ಇನ್ನು ಯಾವುದೇ ಒಂದು ಕಂಪನಿ ನೀವು ಟ್ರೇಡ್ ಮಾಡ್ತಾ ಇದ್ರೆ ಅಂದ್ರೆ ಕಂಪ್ಯಾರಿಸನ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇಟ್ಸ್ ಕಾಲ್ ಪೀರ್ ಕಂಪ್ಯಾರಿಸನ್ ಅಂತ ಕರಿತೀವಿ. ಒಂದು ಎಸ್ ಬಿ ಐ ಕಂಪನಿನ ನಾವು ತಗೊಂಡಾಗ ವಾಟ್ ಇಸ್ ದ ಎಸ್ ಬಿ ಐ ಆಕ್ಚುಲ್ ಬಿಸ್ನೆಸ್ ಅನ್ನೋದು ಗೊತ್ತಿರೋದಿಲ್ಲ ನಮ್ಗೆ. ಕರೆಕ್ಟಾ, ನಮಗ್ ಗೊತ್ತಿರೋದು ಎಸ್ ಬಿ ಐ ಅನ್ನೋದು ಒಂದು ಬ್ಯಾಂಕ್ ಅನ್ನೋಷ್ಟೇ ಗೊತ್ತಿರುತ್ತೆ. ಬ್ಯಾಂಕ್ ಅಲ್ಲಿ ಡಿಫ್ರೆಂಟ್ ಬ್ಯಾಂಕ್ ಇರುತ್ತೆ. ಕೆಲವೊಂದು ಪರ್ಸನಲ್ ಲೋನ್ಗೆ ಪ್ರಿಯಾರಿಟಿ ಕೊಡ್ತಾರೆ, ಕೆಲವೊಂದು ಹೌಸಿಂಗ್ ಲೋನ್ಗೆ ಪ್ರಿಯಾರಿಟಿ ಕೊಡ್ತಾರೆ, ಕೆಲವರು ಬರೀ ಟೂ ವೀಲರ್ ಪ್ರಿಯಾರಿಟಿ ಕೊಡುತ್ತೆ ಕೆಲವೊಂದು ಬ್ಯಾಂಕು ಇಂಡಸ್ಟ್ರಿಯಲ್ ಕೊಡುತ್ತೆ. ಆ ರೀತಿ ಎಸ್ ಬಿ ಅನ್ನೋದು ವಾಟ್ ಇಸ್ ಅ ಮೇಜರ್ ಬಿಸ್ನೆಸ್ ಅನ್ನೋದು ನಮ್ಗೆ ಗೊತ್ತಾಗಲ್ಲ. ಬಟ್ ಈಗೇನಾಗುತ್ತೆ, ಎಸ್ ಬಿ ಐ ಬಿಸ್ನೆಸ್ ಜೊತೆಗೆ ಯಾರ್ಯಾರು ಮಾಡ್ತಾ ಇದಾರೆ ಅಂತ ಡಿಫಾಲ್ಟ್ ಅನ್ನ ಇಲ್ಲಿ ನೋಡಕ್ಕಾಗುತ್ತೆ. ಎಸ್ ಬಿ ಐ ಕಂಪನಿ ಏನ್ ಬಿಸ್ನೆಸ್ ಮಾಡ್ತಾ ಇದೆ ಮೇಜರ್ ಆಗಿ, ಅವರ ಕಾಂಪಿಟೇಟರ್ ಯಾರ್ಯಾರು ಅಂತ ನೋಡಿದ್ರೆ ಬ್ಯಾಂಕ್ ಬರೋಡಾ ಮೇಜರ್ ಆಗಿ, ಬ್ಯಾಂಕ್ ಬರೋಡಾ, ಯೂನಿಯನ್ ಬ್ಯಾಂಕ್, ಹಾಗೆ ಇಂಡಿಯನ್ ಬ್ಯಾಂಕ್, ಕೆನರಾ ಬ್ಯಾಂಕ್, ಈ ಒಂದು ಕಂಪನೀಸು, ಈ ಒಂದು ಬ್ಯಾಂಕ್ಸ್ ಅದ್ರ ಜೊತೆಗೆ ಕಾಂಪಿಟೇಟ್ ಆಗಿ ಇದೆ ಅಂತ ನಾವು ತಿಳ್ಕೊಳ್ಬಹುದು. ಜೊತೆಗೆ ಪ್ರಾಫಿಟ್ ಅಂಡ್ ಲಾಸ್ ಏನಾಗ್ತಾ ಇದೆ ಅಂತ ತಿಳ್ಕೊಳ್ಬಹುದು. ಬ್ಯಾಲೆನ್ಸ್ ಶೀಟ್ ಇದೆಲ್ಲ ಯಾರು ನೋಡಕ್ ಬರುತ್ತೆ, ಎಲ್ಲ ಒಂದ್ ಸ್ಕ್ರೀನ್ ಅಲ್ಲಿ ಇರುತ್ತೆ. ಮುಂಚೆ ಹಾಗಲ್ಲ, ಬರೀ ಸ್ಕ್ರೀನ್ ಅಲ್ಲಿ ನಾವು ಒಂದೊಂದು ತಿಳ್ಕೊಳ್ಳೋದಕ್ಕೆ ಒಂದೊಂದು ವೆಬ್ಸೈಟ್ ಹೋಗ್ಬೇಕಾಗಿತ್ತು. ಈಗ ಟೋಟಲ್ ಆಗಿ ಒಂದ್ ಸ್ಕ್ರೀನ್ ಅಲ್ಲಿ ಇದೆ. ಇನ್ನು F&O ನಾನು ಕ್ಲಿಕ್ ಮಾಡಿದ್ರೆ ಈ ಒಂದು ಕಂಪನಿಯ ಫ್ಯೂಚರ್ ಮತ್ತೆ ಆಪ್ಷನ್ ನಾವು ತಿಳ್ಕೊಳಕ್ಕಾಗುತ್ತೆ. ನೋಡಿ, ಇಲ್ಲಿ ಇದೆಯಲ್ಲ ಆಪ್ಷನ್ಸ್, ಏನಾಗ್ತಾ ಇದೆ, ಸ್ಟ್ರೈಕ್ಸ್, ಯಾವ ಸ್ಟ್ರೈಕ್ ಅಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನ ನಾವು ಡೈರೆಕ್ಟ್ ಆಗಿ ತಿಳ್ಕೊಳ್ಳಾಗುತ್ತೆ. ಇನ್ನು ಟೆಕ್ನಿಕಲ್ ಅನಾಲಿಸಿಸ್, ಯಾರಿಗೆಲ್ಲ ಟೆಕ್ನಿಕಲ್ ಬಗ್ಗೆ ಸ್ವಲ್ಪ ತಿಳ್ಕೊಂಡಿದ್ದೀರಾ ನೀವೇನ್ ಮಾಡ್ಬೋದು, ಇವತ್ತಿನ ಮಾರ್ಕೆಟ್ ಅಲ್ಲಿ EMI ಎಲ್ಲಿ ಟ್ರೇಡ್ ಆಗ್ತಾ ಇದೆ ಅದನ್ನ ನಾವು ತಿಳ್ಕೊಳ್ಬಹುದು. 50 ಡೇಸ್ EMI ಎಲ್ಲಿದೆ, 20 ಡೇಸ್ EMI ಏನಾಗ್ತಾ ಇದೆ, ಹಾಗೆ ಮಾರ್ಕೆಟ್ ಅಲ್ಲಿ MACD ಏನ್ ಟ್ರೇಡ್ ಆಗ್ತಾ ಇದೆ, 200 EMI SMA ಗೆ ಏನ್ ನಡೀತಾ ಇದೆ, ಜೊತೆಗೆ RSI ಅಂದ್ರೆ ಎಲ್ಲಿದೆ ಪಾಯಿಂಟ್. ನೋಡಿ, SBI ಅನ್ನೋದು RSI 62.71 ಹತ್ರ ಇದೆ. ಕೆಲವರಿಗೆ ಒಂದು ಪಾಯಿಂಟ್ ಇರುತ್ತೆ, RSI ಏನ್ ಇಂಡಿಕೇಟ್ ಮಾಡುತ್ತೆ, ಸಿಂಪಲ್ ಆಗಿ 70 ಬಂದ್ರೆ ಓವರ್ ಬಾಟ್, ಅಲ್ಲಿಂದ ಬೀಳುವಂತ ಚಾನ್ಸಸ್ ಇರ್ಬೋದು. ಕರೆಕ್ಟಾ, 30 ಬಂದ್ರೆ ಓವರ್ ಸೋಲ್ಡ್, ಇಲ್ಲಿಂದ ರೈಸ್ ಆಗುವಂತ ಚಾನ್ಸಸ್ ಇರ್ಬೋದು. ಈ ರೀತಿ ಪಾಯಿಂಟ್ಸ್ ನ ಯಾರು ಐಡೆಂಟಿಫೈ ಮಾಡ್ಕೊಂಡು, ಕೆಲವರಿಗೆ ಒಂದೊಂದು ಪ್ಯಾಟರ್ನ್ ಇರುತ್ತೆ, ಅವ್ರು ಇಲ್ಲಿ ಚೆಕ್ ಮಾಡ್ಕೊಳ್ಬಹುದು. ಹೀಗೆ ನಾವು ಟೆಕ್ನಿಕಲ್ ಮೀಟರ್ಸ್ ಅಂತ ನೋಡೋದಾದ್ರೆ ಮೂವಿಂಗ್ ಅವರೇಜ್ ಏನಾಗ್ತಾ ಇದೆ, ಕರೆಕ್ಟಾ, ಪಿವೋಟ್ ಪಾಯಿಂಟ್ಸ್ ಏನು, ಇದನ್ನೆಲ್ಲ ನಾವು ತಿಳ್ಕೊಳ್ಬಹುದು. ನೋಡಿ, ಲೈವ್ ಅಲ್ಲಿ ಪಿವೋಟ್ಸ್ ಪಾಯಿಂಟ್ಸ್ 5 ಮಿನಿಟ್ಸ್, 15 ಮಿನಿಟ್ಸ್, 30 ಮಿನಿಟ್ಸ್ಗೆ ಯಾವ ಪಾಯಿಂಟ್ ಬೇಕೋ ನಿಮ್ಗೆ ಒಂದು ಡೇಗೂ ಸಹ ಇದೆ ಪಿವೋಟ್ ಪಾಯಿಂಟ್ಸ್. ಇಲ್ಲಿ ನಿಮ್ಗೆ ಡಿಫ್ರೆಂಟ್ ಪಿವೋಟ್ ಪಾಯಿಂಟ್ಸ್ ಇದೆ, ಕ್ಲಾಸಿಕ್, ಫಿಬೋನಾಚಿ, ಕ್ಯಾಮ್ರಿಲಾ, ವುಡ್ಡಿ, ಡಿಮಾರ್ಕ್ ಅಂತ. ನೀವು ಯಾವ್ದನ್ನ ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಬಹುದು. ಪಾಯಿಂಟ್ ಅಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ, ಕರೆಕ್ಟಾ, ತುಂಬಾನೇ ಒಂದೊಂದರಲ್ಲಿ ತುಂಬಾ ಡಿಫ್ರೆನ್ಸ್ ಎಲ್ಲ ಬರೋದಿಲ್ಲ. ನೋಡಿ, ಪಿವೋಟ್ ಪಾಯಿಂಟ್ 822.48, 822.48 ಯಾವುದು ಎರಡರಲ್ಲೂ ಒಂದೇ ಇದೆ. ಆಮೇಲೆ ಏನಾಗುತ್ತೆ, ಹೋಗ್ತಾ ಹೋಗ್ತಾ ವೇರಿಯೇಷನ್ಸ್ ಆಗುತ್ತೆ, ಕೆಲವೊಂದ್ರಲ್ಲಿ ಒಂದೊಂದ್ರಲ್ಲಿ ಒಂದೊಂದಿರುತ್ತೆ. ನೀವು ಚೆಕ್ ಮಾಡ್ಕೊಂಡು ನಿಮ್ಗೆ ಯಾವ್ದು ಸೂಟಬಲ್ ಆಗುತ್ತೆ ಅದನ್ನ ನೀವು ಪ್ರಾಕ್ಟೀಸ್ ಮಾಡಿ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ನು ಹೈಲೋ ಅಂತ ನಾವು ಬಂದಾಗ ಮಾರ್ಕೆಟ್ ಅಲ್ಲಿ ಹೈಲೋ ಅಂತ ಬಂದ್ರೆ ಡೇ ನಲ್ಲಿ ಏನೇನ್ ಆಗ್ತಾ ಇದೆ ಪ್ರತಿಯೊಂದು ನಾವಿಲ್ಲಿ ತಿಳ್ಕೊಳ್ಬಹುದು. ಹೈಲೋ ಒನ್ ಡೇಲಿ ಎಷ್ಟಾಗಿದೆ, ಒನ್ ವೀಕ್ ಅಲ್ಲಿ ಎಷ್ಟಾಗಿದೆ, ಇದೆಲ್ಲ ನನ್ಗೆ ಏನಾಗುತ್ತೆ ವಾಚ್ ಲಿಸ್ಟ್ ಅಲ್ಲಿ ಸೆಲೆಕ್ಟ್ ಮಾಡಿದಂತ ಸ್ಟಾಕ್ಸ್ ಅಲ್ಲಿ ಬರುತ್ತೆ. ಜೊತೆಗೆ ಕಾರ್ಪೊರೇಟ್ ಡೀಟೇಲ್ಸ್ ಅಂತ ನಾನು ಕ್ಲಿಕ್ ಮಾಡಿದ್ರೆ ಕಾರ್ಪೊರೇಟ್ ಡೀಟೇಲ್ಸ್ ಅಲ್ಲಿ ಏನೇನಿದೆ ಮಾರ್ಕೆಟ್ ಅಲ್ಲಿ ಅಂದ್ರೆ ಆ ಕಂಪನಿಯ ಹೋಲ್ಡಿಂಗ್ಸ್ ಏನಿದೆ ಪ್ರತಿಯೊಂದು ನಾವು ಇಲ್ಲಿ ತಿಳ್ಕೊಳಕ್ಕಾಗುತ್ತೆ. ನೋಡಿ, SBI ಕಂಪನಿ ನಾವು ನೋಡೋದಾದ್ರೆ 2017 ಇಂದ ಇಯರ್ ಆನ್ ಇಯರ್ ಏನಾಗ್ತಾ ಇದೆ ಅಂತ ಹೇಳಿದ್ರೆ 2017 ನಲ್ಲಿ 62.22% ಪ್ರಮೋಟರ್ಸ್ ಇದ್ರೆ 2025ಗೆ 57.43 ಇದ್ದಾರೆ. ಇನ್ನು ಫಾರಿನ್ ಇನ್ವೆಸ್ಟರ್ಸ್ ನಾವು ನೋಡೋದಾದ್ರೆ 9.48% ಇದ್ರೆ ಅಟ್ ಪ್ರೆಸೆಂಟ್ ಅಲ್ಲಿ ಮಾರ್ಕೆಟ್ ಅಲ್ಲಿ 9.93% ಇದ್ದಾರೆ, 9.93% ಇದ್ದಾರೆ. ಹಾಗೆ ಮ್ಯೂಚುವಲ್ ಫಂಡ್ 8.42 ಇದ್ರೆ ಇಲ್ಲಿ 12.16% ಮ್ಯೂಚುವಲ್ ಫಂಡ್ ರೈಸ್ ಆಗಿದೆ ಈ ಒಂದು 8 years ಆಫ್ ಸ್ಪ್ಯಾನ್ ಟೈಮ್ ಅಲ್ಲಿ. ಓಕೆ, ಈ ರೀತಿ ಇನ್ಫಾರ್ಮೇಶನ್ಸ್ ಯಾರಿಗೆಲ್ಲ ಬೇಕಾಗಿದೆ ಅಲ್ಲಿ ನಾವು ತಿಳ್ಕೊಳ್ಬಹುದು. ಅದೇ ಇನ್ಫಾರ್ಮೇಶನ್ ನಾವು ಕೆಳಗಡೆ ಬಂದ್ರೆ ಆ ಕಂಪನಿ ಯಾವಾಗ ನಮ್ಗೆ ಬೋನಸ್ ಕೊಡುತ್ತೆ, ಯಾವಾಗ ನಮ್ಗೆ ಕಂಪನಿ ಏನ್ ಮಾಡ್ತಾ ಇದೆ, ಅದರ ಅಂಡರ್ ಅಲ್ಲಿ ಏನ್ ನಡೀತಾ ಇದೆ,
ಪ್ರತಿಯೊಂದು ನಾವು ತಿಳ್ಕೊಳ್ಳೋಕ್ಕಾಗುತ್ತೆ. ಲೆಟ್ ಅಸ್ ಎಕ್ಸಾಂಪಲ್ ನೋಡಿ, ಇಲ್ಲಿ SBI ಕಂಪನಿ ನನಗೆ ಕಾರ್ಪೊರೇಟ್ ಆಕ್ಷನ್ ಅಂತ ನಾವು ನೋಡೋದಾದ್ರೆ 16th May 2025 ಅಲ್ಲಿ ಅರೌಂಡ್ ಒಂದು ಸ್ಟಾಕ್ಗೆ 16 ರೂಪಾಯಿನ ಡಿವಿಡೆಂಡ್ ಕೊಡ್ತಾ ಇದ್ದಾರೆ. 2024 ಅಲ್ಲಿ ಸೇಮ್ ಮೇ ನಲ್ಲಿ 13 ರೂಪಾಯಿ 70 ಪೈಸೆ ಕೊಟ್ಟಿದ್ರು. 2023 ಅಲ್ಲಿ 11.3 ರೂಪೀಸ್ ಕೊಟ್ಟಿದ್ರು. ಇದನ್ನ ಡಿವಿಡೆಂಡ್ ಅಂತ ಕರೀತಾರೆ. ಎವ್ರಿ ಇಯರ್ ಮೇ ನಲ್ಲಿ ಅವರು ಕೊಟ್ಕೊಂಡು ಬರ್ತಾ ಇದ್ದಾರೆ, ಮೇ ಆರ್ ಜೂನ್ ಅಲ್ಲಿ. ಯಾವುದು SBI ಕಂಪನಿ. ಈ ಎಲ್ಲ ಒಂದು ಇನ್ಫಾರ್ಮೇಶನ್ ನಾವು ಮಾರ್ಕೆಟ್ ವಾಚ್ ಲಿಸ್ಟ್ ಅಲ್ಲಿ ಯಾವ ಸ್ಕ್ರಿಪ್ಟ್ ನ ಸೆಲೆಕ್ಟ್ ಮಾಡ್ತಿರೋ ಅಲ್ಲಿ ನಾವು ನೋಡಕ್ಕಾಗತ್ತೆ. ಸೊ ಬನ್ನಿ, ಓಕೆ, ನಾನು ಯಾವುದು ವಾಚ್ ಲಿಸ್ಟ್ ಅಲ್ಲಿ ಬೇಕೋ ಅದನ್ನ ನಾವು ಚೆಕ್ ಮಾಡ್ಕೊಳ್ಬಹುದು. ಇಲ್ಲ ಅಂದ್ರೆ ನೋಡಿ, ಇಲ್ಲಿ ಇದೇ ಸ್ಕ್ರಿಪ್ಟ್ ನನಗೆ ಬೇಕು ಅಂತ ಹೇಳಿದಾಗ ಮಾರ್ಕೆಟ್ ವಾಚ್ ಲಿಸ್ಟ್ ಬನ್ನಿ. ವಾಚ್ ಲಿಸ್ಟ್ ಅಲ್ಲಿ ಬಂದು ಇಲ್ಲೆಲ್ಲಾರು ನಾನು ಕ್ಲಿಕ್ ಮಾಡ್ಕೊಳ್ಬಹುದು, ಅಥವಾ ಇಲ್ಲಿ ಚಾರ್ಟ್ ಅಂತ ಇದೆ ನೋಡಿ, ಈ ಚಾರ್ಟ್ ನಾನು ಕ್ಲಿಕ್ ಮಾಡ್ಕೊಂಡ್ರೆ ಆಟೋಮೆಟಿಕ್ ಆಗಿ ಚಾರ್ಟ್ ಬರುತ್ತೆ. ನಾನು ಎಲ್ಲಿ ಬೇಕಾದ್ರೂ ಚಾರ್ಟ್ ನ ಅಬ್ಸರ್ವೇಷನ್ ಮಾಡ್ಕೊಳ್ಬಹುದು. ಕಾಣಿಸ್ತಿದೆ ಚಾರ್ಟ್. ವೇಟ್, ರೈಟ್ ನೋಡಿ, ಚಾರ್ಟ್ ನ ಕ್ಲಿಕ್ ಮಾಡಿದಾಗ ಈ ರೀತಿ ಚಾರ್ಟ್ ನಮಗೆ ಅಪ್ಲೈ ಆಗುತ್ತೆ. ನಾವು ನೋಡ್ಕೊಳ್ಬಹುದು. ಈ ಒಂದು ವಾಚ್ ಲಿಸ್ಟ್ ಅಲ್ಲಿ ನಾವು ಏನೇನಿದೆ ಆಪ್ಷನ್ಸ್ ಅಂತ ನಾವು ತಿಳ್ಕೊಂಡ್ವಿ. ಈ ಒಂದು ವಿಡಿಯೋದಲ್ಲಿ ನಾವು ವಾಚ್ ಲಿಸ್ಟ್ ಅಲ್ಲಿ ಯಾವ ರೀತಿ ಮೈ ವಾಚ್ ಲಿಸ್ಟ್ ವರ್ಕ್ ಆಗುತ್ತೆ, ಫ್ರೀ ಡಿಫೈನ್ಡ್ ವಾಚ್ ಲಿಸ್ಟ್ ಹೇಗೆ ವರ್ಕ್ ಆಗುತ್ತೆ, ಸ್ಮಾರ್ಟ್ ವಾಚ್ ಲಿಸ್ಟ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಇನ್ನು ಈ ಒಂದು ಸ್ಕ್ರಿಪ್ಟ್ ನ ಚಾರ್ಟ್ ಎಲ್ಲಿ ನೋಡಬೇಕು, ಚಾರ್ಟ್ ಹೇಗೆ ವರ್ಕ್ ಆಗುತ್ತೆ, ಚಾರ್ಟ್ ಅಂದ್ರೆ ಏನು, ಅದ್ರ ಬಗ್ಗೆ ಹೇಗೆ ಅಲರ್ಟ್ ನ ಕ್ರಿಯೇಟ್ ಮಾಡಬೇಕು, ಅದನ್ನೆಲ್ಲ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ರೈಟ್, ಅಲ್ಲಿವರೆಗೂ ಈ ಒಂದು ವಿಡಿಯೋನ ನೋಡಿ. ವಿಡಿಯೋ ಲೈಕ್ ಆಗಿದ್ರೆ ಲೈಕ್ ಮಾಡಿ. ಹೆಚ್ಚಿನ ಎಜುಕೇಶನಲ್ ವಿಡಿಯೋಗೋಸ್ಕರ ನಮ್ಮ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ವೈಂಡ್ ಆಫ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮನ್ನ ಮೀಟ್ ಮಾಡ್ತೀನಿ.